ಮತ್ತು ಗಣಿ ವರದಿ ಸಲ್ಲಿಸಲಿದ್ದಾರೆ. ಇತ್ತ ಲೋಕಾಯುಕ್ತರ ವರದಿ ಬಿಡುಗಡೆಯಾಗ್ತಿದ್ದಂತೆ ಅತ್ತ ದೆಹಲಿಯಲ್ಲಿ ಕಮಲ ಪಾಳೆಯ ಚುರುಕಾಗಲಿದೆ. ಪಕ್ಷದ ವರಿಷ್ಠ ಎಲ್.ಕೆ. ಅಡ್ವಾಣಿಯವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಯಡಿಯೂರಪ್ಪ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಹಾಗಾದರೆ ಸಿಎಂ ತಲೆದಂಡ ಶತಸಿದ್ಧವೇ? ಯಡಿಯೂರಪ್ಪ ಬಳಿ ಮತ್ತೇನಾದರೂ ತಂತ್ರಗಳಿವೆಯಾ? ಈ ವರದಿ ನೋಡಿ. ಯಡಿಯೂರಪ್ಪ ತಲೆದಂಡ ಅಥವಾ ತಲೆನೋವು, ಇದು ಬಿಜೆಪಿ ಹೈಕಮಾಂಡ್ ಮುಂದಿರೋ ಆಯ್ಕೆಗಳು. ಆದರೆ ಇವರು ಯಡಿಯೂರಪ್ಪ. ಇಂಥದ್ದು ಎಷ್ಟು ಸಲ ಆಗಿಲ್ಲ. ಈ ಬಾರಿ ನೋ ವೇ ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಇಷ್ಟಿದ್ರೂ ಯಡಿಯೂರಪ್ಪ ರಾಜೀನಾಮೆ ನೀಡಲ್ಲ ಅಂತಿದ್ದಾರೆ. ಒಂದೊಮ್ಮೆ ಅವರು ರಾಜೀನಾಮೆ ನೀಡಿದ್ರೂ ಅದು ಷರತ್ತುಬದ್ಧ ನಿರ್ಗಮನವಾಗಿರುತ್ತೆ ಅನ್ನೋದು ಬಲ್ಲ ಮೂಲಗಳ ಮಾತು. ಅದಕ್ಕೆಂದೇ ಸಿಎಂ ವಿಶೇಷ ಸೂತ್ರವೊಂದನ್ನ ರೆಡಿ ಮಾಡಿಕೊಂಡಿದ್ದಾರಂತೆ. ಸಿಎಂ ಹುದ್ದೆ ತ್ಯಜಿಸೋದಕ್ಕೆ ಯಡಿಯೂರಪ್ಪ ಅವರೇನೋ ಸಿದ್ಧವಾಗಿದ್ದಾರೆ. ಆದರೆ ಹೈಕಮಾಂಡ್ ಜೊತೆ ಷರತ್ತಿನ ರಾಜಿ ಸೂತ್ರ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ವಿರೋಧಿಗಳ ಕೈ ಮೇಲಾಗಬಾರದು ಅಂತ ತಂತ್ರ ರೂಪಿಸಿದ್ದಾರೆ. ತಾವು ಸೂಚಿಸಿದವರೇ ಸಿಎಂ ಆಗಬೇಕು, ಅದರಲ್ಲೂ ಅನಂತಕುಮಾರ್, ಜಗದೀಶ್ ಶೆಟ್ಟರ್ ಹಾಗೂ ಈಶ್ವರಪ್ಪಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟ ಸಿಗಬಾರದು ಅನ್ನೋದು ಸಿಎಂ ನಿಲುವು. ಆಚಾರ್ಯ, ಸದಾನಂದಗೌಡರಿಗೆ ಸಿಎಂ ಪಟ್ಟ ಸಿಕ್ಕರೆ ಓಕೆ ಅಂತ ಸಿಎಂ ಹೇಳಿದ್ದಾರೆ. ಈ ರಾಜಿ ಸಂಧಾನ ಸೂತ್ರಕ್ಕೆ ಹೈಕಮಾಂಡ್ ಒಪ್ಪದಿದ್ರೆ ವಿಧಾನಸಭೆ ವಿಸರ್ಜಿಸುವ ಬೆದರಿಕೆಯನ್ನ ಸಿಎಂ ಹಾಕಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಮುಂದಿನ ಸಿಎಂ ಆಯ್ಕೆಗೆ ಕಸರತ್ತು ತೀವ್ರಗೊಂಡಿದೆ. ತಮ್ಮ ವಿರೋಧಿಗಳೇನಾದರೂ ಸಿಎಂ ಪಟ್ಟಕ್ಕೆ ಬಂದರೆ ತಮ್ಮನ್ನ ರಾಜಕೀಯವಾಗಿ ಮುಗಿಸಲು ಯತ್ನಿಸುತ್ತಾರೆ ಅನ್ನೋ ಭಯದಿಂದಲೇ ಸಿಎಂ ಈ ರಣತಂತ್ರ ಹೆಣೆದಿದ್ದಾರೆ ಎನ್ನಲಾಗಿದೆ. ಆದರೆ ಯಡಿಯೂರಪ್ಪನವರ ಈ ರಾಜಿ ಸೂತ್ರಕ್ಕೆ ವರಿಷ್ಠರು ಸುಲಭವಾಗಿ ಒಪ್ಪುತ್ತಾರೆ ಎನ್ನುವ ನಂಬಿಕೆ ಸಿಎಂಗಿಲ್ಲ. ಅದಕ್ಕಾಗಿಯೇ ಸಿಎಂ ಮತ್ತೊಂದು ಬಾಂಬ್ ರೆಡಿ ಮಾಡಿಕೊಂಡಿದ್ದಾರೆ. ಒಂದೊಮ್ಮೆ ತಮ್ಮನ್ನು ಪದಚ್ಯುತಗೊಳಿಸಿ ವಿರೋಧಿಗಳಿಗೆ ಅಧಿಕಾರ ನೀಡಿದರೆ ವಿಧಾನಸಭೆ ವಿಸರ್ಜಿಸಲು ಹಿಂದೆ ಮುಂದೆ ನೋಡಲಾರೆ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಆದ್ದರಿಂದ ಲೋಕಾಯುಕ್ತರು ವರದಿ ನೀಡಿದ ತಕ್ಷಣ ಅದರ ಪ್ರತಿಯ ಜೊತೆಗೆ ದೆಹಲಿಗೆ ತೆರಳಲಿರುವ ಮುಖ್ಯಮಂತ್ರಿ ವರಿಷ್ಠರಾದ ಅಡ್ವಾಣಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ನಿತಿನ್ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ರಾಜಿ ಸೂತ್ರವನ್ನ ಮನವರಿಕೆ ಮಾಡಿಕೊಡಲಿದ್ದಾರೆ. ಯಡಿಯೂರಪ್ಪನವರ ರಾಜಿ ಸೂತ್ರದ ಪ್ರಕಾರ ವಿಎಸ್ ಆಚಾರ್ಯ ಅಥವಾ ಸದಾನಂದಗೌಡರಿಗೆ ಮುಖ್ಯಮಂತ್ರಿ ಪಟ್ಟ ನೀಡಿದರೆ ತಮ್ಮ ಅಭ್ಯಂತರವಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಆ ಮೂಲಕ ನಾಮಕಾವಸ್ಥೆ ಅವರನ್ನ ಮುಖ್ಯಮಂತ್ರಿ ಮಾಡಿ ತಾನು ಕಿಂಗ್ ಮೇಕರ್ ಆಗಿ ಮುಂದುವರಿಯುವ ಮೂಲಕ ತಮ್ಮನ್ನ ರಕ್ಷಿಸಿಕೊಳ್ಳಲು ಸಿಎಂ ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ